ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ರಾಜ್ಯ ಸರ್ಕಾರ ಏನಿದೆ ನೋಡಿ, ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಸನ್ಮಾನ್ಯ ಶ್ರೀ ಸಿದ್ದರಾಮಣ್ಣನವರು 14 ಬಡ್ಜೆಟ್ ಕೊಟ್ಟಿದ್ದಾರಂತೆ. ಬುದ್ಧಿವಂತ ಆತ. ಮತ್ತು ರಾಜಕೀಯದಲ್ಲಿ ಕುತಂತ್ರದಲ್ಲಿ ನಂಬರ್ 1 ಅಂತ ಹೇಳ್ಬೋದು. ಇಂಡಿಯಾದಲ್ಲಿ ಪ್ರಾಮಾಣಿಕತೆ ಒಂದಿಲ್ಲ, ಮತ್ತು ಕನ್ಫ್ಯೂಸ್ಡ್ ಮೈಂಡ್ಸೆಟ್. ಈ ಕನ್ಫ್ಯೂಸ್ಡ್ ಮೈಂಡ್ಸೆಟ್ಟು ಪ್ರಾಮಾಣಿಕತೆ ಇಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ಇವರೇನು ಮಾಡ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಹರಿದಾಡಿದೆ. ಮುಂದಿನ ಜನ್ಮ ಅಂತ ಇದ್ದರೆ ನಾನು ಮುಸಲ್ಮಾನರಾಗಿ ಹುಟ್ಟಬೇಕು ಅಂತ ಹೇಳಿದೆ. ಆಯಿತು ಸ್ವಾಮಿ, ನಿಮಗೆ ಯಾವ ಧರ್ಮದಲ್ಲಾದ್ರೂ ಹುಟ್ಟ್ರಿ, ಆದರೆ ಎಲೆಕ್ಷನ್ ಟೈಮಲ್ಲಿ ನನ್ನ ಹೆಸರಲ್ಲೂ ರಾಮ ಇದ್ದಾನೆ ಅಂತಾರೆ. ಇದು ದ್ವಂದ್ವ ನೀತಿ ಅಂದರೆ ಕನ್ಫ್ಯೂಸ್ಡ್ ಮೈಂಡ್ಸೆಟ್ ಇರೋರು, ಅಥವಾ ಹೇಗಾದರೂ ಮಾಡಿ ಅಧಿಕಾರ ಪಡ್ಕೋಬೇಕು, ಹೇಗಾದರೂ ಮಾಡಿ ಮುಖ್ಯಮಂತ್ರಿ ಆಗಬೇಕು, ಅದಕ್ಕೋಸ್ಕರ ತಂತ್ರಗಾರಿಕೆ ಉಪಯೋಗ ಬರಲಿಲ್ಲ ಅಂದರೆ ಕುತಂತ್ರಗಾರಿಕೆಯನ್ನು ಉಪಯೋಗ ಬರುತ್ತೆ ಅಂತ ಅಂದ್ಬಿಟ್ಟು ಹೇಳಬೇಕಾಗತ್ತೆ. ಈ ಕುತಂತ್ರಗಾರಿಕೆ ಹೇಗೆ ಉಪಯೋಗ ಬರುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡಬೇಕಾಗತ್ತೆ. ಕೊರಟಗೆರೆ ಅಂತ ಒಂದಿದೆ, ಸಿದ್ಧರ ಬೆಟ್ಟ ಅಂತಿದೆ. ಸಿದ್ಧರ ಬೆಟ್ಟಕ್ಕೆ ಹೋಗ್ತಿರ್ತೀನಿ ನಾನು. ಆ ಕೆಳಗಡೆ ಪಾದದ ಭಾಗದಲ್ಲಿ ಕೊರಟಗೆರೆ ಅಂತಿದೆ. ಕೊರಟಗೆರೆಯಲ್ಲಿ ನೋಡಿ, ನಮ್ಮಲ್ಲಿ ಪರಮೇಶ್ವರ್ ಅನ್ನೋರು ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಾರೆ. ಹಿಂದೆ ಕಾಂಗ್ರೆಸ್ಸಿನಲ್ಲಿ ಒಂದು ಪರಿಪಾಠ ಇರುತ್ತೆ, ಏನಂದರೆ ಕಾಂಗ್ರೆಸ್ಸಿನಲ್ಲಿ ಯಾರು ಅಧ್ಯಕ್ಷರಾಗಿರ್ತಾರೆ ಅವರೇ ಮುಖ್ಯಮಂತ್ರಿ ಆಗಬೇಕು ಎಲೆಕ್ಷನ್ ಗೆದ್ದುಬಿಟ್ರೆ. ಯಾಕೆಂದರೆ ಎಲೆಕ್ಷನ್ ಗೆದ್ದು ಕೊಟ್ಟಿರ್ತಾನೆ ಅಂತಂದ್ಬಿಟ್ಟು. ಇವರೇನು ಮಾಡ್ತಾರೆ, ಸಿದ್ದರಾಮಯ್ಯನವರು ತುಂಬ ಬುದ್ಧಿವಂತ. ಅವರೇನು ಮಾಡ್ತಾರೆ ನೋಡಿ, ಅಹಿಂದ ಪಾರ್ಟಿ ಮಾಡ್ಕೋತಾರೆ. ಅಹಿಂದ ಅಂದರೆ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ದಲಿತರು, ಇವ್ರನ್ನೆಲ್ಲ ಒಗ್ಗಟ್ಟು ಮಾಡ್ತಾರೆ. ಯಾಕೆಂದರೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಇವತ್ತು ಸಹ ಇವರೇ ಮೆಜಾರಿಟಿನಲ್ಲಿರೋದು. ಏನು ಮಾಡ್ತಾರೆ, ಅಂಥವ್ರನ್ನೆಲ್ಲ ಗುಡ್ಡೆ ಹಾಕ್ತಾರೆ. ಇವರು ವೋಟ್ ಬ್ಯಾಂಕಾಗಿ ಮಾಡ್ಕೋತಾರೆ. ಅವ್ರಿಗೆ ಇನ್ನೇನು ಮಾಡಿಕೊಟ್ಟಿಲ್ಲ, ಇವರು ವೋಟ್ ಬ್ಯಾಂಕಾಗಿ ಮಾಡ್ಕೊಡ್ತಾರೆ. ವೋಟ್ ಬ್ಯಾಂಕಾಗಿ ಮಾಡಿಕೊಟ್ಟು ಏನು ಮಾಡ್ತಾರೆ, ಮಂತ್ರಿಯಾಗಿ ಆಗಬೇಕು ಅಂದರೆ MLA ಆಗಿ ಗೆಲ್ಲಬೇಕು. ಹಾಗಾಗಿ ಏನು ಮಾಡ್ತಾರೆ, ಕಾಂಗ್ರೆಸ್ಸಿನ ಅಧ್ಯಕ್ಷರು, ಅಂದಿನ ಕಾಂಗ್ರೆಸ್ಸಿನ ಅಧ್ಯಕ್ಷರನ್ನ MLA ಆಗಿ ಗೆಲ್ಲಕ್ಕೆ ಆಗೋದಿಲ್ಲ. ಕುತಂತ್ರಗಾರಿಕೆಯನ್ನು ಉಪಯೋಗಿಸ್ಬಿಟ್ಟು ಪಾಪ ಜಿ ಪರಮೇಶ್ವರಿ MLAನೇ ಆಗಲ್ಲ. ಹಾಗಾಗಿ ಏನಾಗುತ್ತೆ, ಮುಖ್ಯಮಂತ್ರಿಯಿಂದ ಪ್ರಬಲವಾದ ಪ್ರತಿಸ್ಪರ್ಧಿನ ಸೋಲಿಸ್ಬಿಡ್ತಾರೆ ಫಸ್ಟ್ ಸ್ಟೇಜಲ್ಲೇ. ಇವರು ಮುಖ್ಯಮಂತ್ರಿ ಆಗ್ಬಿಡ್ತಾರೆ. ಇವರು ಎಲ್ಲಿಂದ ಬಂದವರು, ಕಾಂಗ್ರೆಸ್ಸಿಗೆ ವಲಸಿಗರು. ಇವರು ಮೂಲಭೂತಃ ಕಾಂಗ್ರೆಸ್ನವರಲ್ಲ. ಇವತ್ತು ಸಹ ಇದು ಹಾಗೇ ಮುಂದುವರ್ಕೊಂಡು ಬಂದಿದೆ. ಈ ಮೂಲತಃ ಕಾಂಗ್ರೆಸ್ಸಿಗರಿಗೂ ಮತ್ತು ವಲಸೆ ಬಂದಿರತಕ್ಕಂಥ ಸಿದ್ದರಾಮಣ್ಣಂಗೂ ಸಂಘರ್ಷ ನಡೀತಾನೆ ಇದೆ. ಇದನ್ನೇ ಹಗಲೆಲ್ಲ ಹೇಳೋದು. ನ್ಯಾಷನಲ್ ಲೆವೆಲ್ಲೂ ಡಿಸ್ಕಸ್ ಆಗಿದೆ. CM ಇನ್ ವೇಟಿಂಗ್ ಅಂತ ಯಾರಾದರೂ ಅಂದ್ಕೊಂಡ್ರೆ ನೋಡಿ, DK ಶಿವಕುಮಾರ್ ಈತ ಸ್ವಲ್ಪ ಒರಟು ಸ್ವಭಾವ, ಬಟ್ ಹಾರ್ಟ್ ಒಳ್ಳೆಯದು. ಕುತಂತ್ರ ಮಾಡೋದಿಲ್ಲ. ಅಡ್ಡಾದಿಡ್ಡಿಯಾಗಿ ಕೆಲವು ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ಮಾಡ್ತಾರೆ ಅನ್ನೋದು ಬಿಟ್ಬಿಟ್ರೆ ಕುತಂತ್ರ ಮಾಡೋದಿಲ್ಲ. ಆ ದೃಷ್ಟಿಯಿಂದ CM ಇನ್ ವೇಟಿಂಗ್ ಯಾರು ಇದ್ದಾರೆ ಅಂತಂದರೆ DK ಶಿವಕುಮಾರ್ ಅವರು ಇದ್ದಾರೆ. ಈ ಸಿದ್ದರಾಮಯ್ಯಂಗೆ ಏನಾದರೂ ಕಾಂಗ್ರೆಸ್ 20 ಸೀಟ್ ತಗೊಳ್ಳಿಲ್ಲ, ಅಥವಾ ಕಾಂಗ್ರೆಸ್ಸು ಹೈಕಮಾಂಡ್ ನಿರೀಕ್ಷಿಸಿದಷ್ಟು ಸ್ಥಾನ ಕೊಡಲಿಲ್ಲ ಅಂದರೆ ಸಿದ್ದರಾಮಯ್ಯ ಖಡಾಖಂಡಿತವಾಗಿ ಜೂನ್ 4, 2024 ಅಂದರೆ ಇನ್ನೊಂದು ತಿಂಗಳ ನಂತರ ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಳ್ಬೇಕಾಗತ್ತೆ, ಅಥವಾ ಕಾಂಗ್ರೆಸ್ ಪಕ್ಷದವರು ಇಳಿಸ್ತಾರೆ. ಇದ್ರ ಮುನ್ಸೂಚನೆ ಸಿಕ್ಕಿದೆ. ಅದಕ್ಕೆ ಏನು ಮಾಡ್ತಿದ್ದಾರೆ ಅವರು, ಈಗಲೇ ಒಂದು ಆಟ ಹಾಕ್ತಾರೆ. ಏನು ಅಂತಂದರೆ, ನಾನು ಮುಖ್ಯಮಂತ್ರಿಯಾಗಿ ಇರಬೇಕು ಅಂತಂದರೆ ಕಾಂಗ್ರೆಸ್ 20ಕ್ಕಿಂತ ಹೆಚ್ಚು ಸೀಟ್ ತಗೋಬೇಕು. ಕಾಂಗ್ರೆಸ್ 20ಕ್ಕಿಂತ ಹೆಚ್ಚು ಸೀಟ್ ತಗೋಬೇಕು ಅಂದರೆ ನಾನೇನಾದರೂ ಮುಖ್ಯಮಂತ್ರಿ ಆಗಿಲ್ಲ ಅನ್ನೋದಿದ್ರೆ, ಅಥವಾ ಮುಂದುವರಿಲಿಲ್ಲ ಅಂದರೆ ನಿಮಗೆ ಅನೌನ್ಸ್ ಮಾಡಿರ್ತಕ್ಕಂಥ ಎಲ್ಲ ಬಿಟ್ಟಿ ಭಾಗ್ಯಗಳು ಕೊನೆಗೊಂಡು ಯಾವುದು ಕಂಟಿನ್ಯೂ ಆಗೋದಿಲ್ಲ. ಆದ್ದರಿಂದ ನಾನು ಮುಖ್ಯಮಂತ್ರಿ ಆಗಿರಬೇಕು. ನಾನು ಮುಖ್ಯಮಂತ್ರಿ ಆಗಿದ್ದರೆ ಮಾತ್ರ ನಿಮಗೆ ಬಿಟ್ಟಿ ಭಾಗ್ಯಗಳು 5 ವರ್ಷ ಸಿಗುತ್ತೆ ಅಂದ್ಬಿಟ್ಟು ಇವಾಗಲೇ ಹಿಂಬಾಲಕರೆಲ್ಲ ಜೋರಾಗಿ ಪ್ರಚಾರ ಮಾಡ್ತಾಯಿದೆ. ಇದು ಕಾಂಗ್ರೆಸ್ಗೆ ಬಿಸಿ ತುಪ್ಪ ಆಗಿದೆ. DK ಶಿವಕುಮಾರ್ ಅವರು CM ಇನ್ ವೇಟಿಂಗು, ಬಟ್ CM ಸೀಟ್ ಖಾಲಿ ಇಲ್ಲ ಕರ್ನಾಟಕದಲ್ಲಿ. ಸಿದ್ದರಾಮಣ್ಣ ಮುಖ್ಯಮಂತ್ರಿ ಆಗಿದ್ದಾರೆ. ಸೊ ಏನು ಮಾಡಿದ್ದಾರೆ, ಒಂದು ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಈ ಅವಕಾಶ ನೋಡಿ, ಗಾಡ್ ಸೆಂಟ್ ಅವಕಾಶ ಅಂತ ಹೇಳ್ಬೋದು. ಸಿದ್ದರಾಮಯ್ಯನವರು ಕಾಂಗ್ರೆಸ್ ಹೈಕಮಾಂಡ್ ನಿರೀಕ್ಷೆ ಮಾಡಿದಷ್ಟು ಸ್ಥಾನ ತಗೊಳ್ಳಿಲ್ಲ ಅಂದರೆ ಅವರೇ ಕಿತ್ತಾಕ್ಬೋದು, ಅಥವಾ ಇವರೇ ರಾಜೀನಾಮೆ ಕೊಡ್ಬೋದು. ನನಗೆ ಸಾಕಾಯಿತು ರಾಜಕೀಯ ಅಂತಂದ್ಬಿಟ್ಟು. ಯಾಕೆ ಅಂತಂದರೆ ಕುತಂತ್ರ ಮಾಡಿ ಬಂದವ್ರಿಗೆ ಬಹಳ ಬುದ್ಧಿ ಇರುತ್ತೆ. ಹಾಗಾಗಿ ಇವರೇ ರಾಜೀನಾಮೆ ಕೊಡೋದು. ಆವಾಗ CM ಆಗೋಕ್ಕೆ ಕಾಯ್ತಾ ಕೂತಿರೋರು DK ಶಿವಕುಮಾರ್ ಅವರು. ಇದು ಹೇಳ್ತಾ ಏನಾಗುತ್ತೆ ಅಂದರೆ, 14 ಬಡ್ಜೆಟ್ ಕೊಟ್ಟಿದ್ದಾರೆ. ಇವ್ರಿಗೆ ಹಣಕಾಸಿನ ಪರಿಸ್ಥಿತಿ ನಿರ್ವಹಣೆ ಬಗ್ಗೆ, ಕೇಂದ್ರದಿಂದ ಹಣಕಾಸನ್ನ ಹೇಗೆ ಪಡ್ಕೋಬೇಕು ಅನ್ನೋದು ಪರಿಜ್ಞಾನನೇ ಇಲ್ವಾ ಅನ್ನೋ ಕ್ವಶನ್ ಬರುತ್ತೆ. ಏನಾಗುತ್ತೆ, ಮೊನ್ನೆ ತಾನೇ ನಿರ್ಮಲಾ ಸೀತಾರಾಮನ್ ಅವರು ಮೈಸೂರಿಗೆ ಬಂದಿದ್ದರು. ಒಂದು ಇನ್ಫಾರ್ಮಲ್ ಇಂಟ್ರ್ಯಾಕ್ಷನ್ ಇತ್ತು, ಅಂದರೆ ಅನೌಪಚಾರಿಕ ಮಾತುಕತೆ ಇತ್ತು. ಆ ಮಾತುಕತೆಯಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ಅಲ್ಲೇನಾಯಿತು,
ಸಿದ್ದರಾಮಯ್ಯನವರು ನಮ್ಗೆ ಅನುದಾನ ಕೊಟ್ಟಿಲ್ಲ ಅಂತ ಹೇಳಿದ್ರು. ಅನುದಾನ ಯಾಕೆ ಕೊಟ್ಟಿಲ್ಲ ಸ್ವಾಮಿ? ಅದೆಷ್ಟೋ ಲಕ್ಷ ಕೋಟಿಗಳನ್ನ ನಿಮಗೆ 2014ಕ್ಕಿಂತ ಮುಂಚೆ ಎಷ್ಟು ತಗೋತಿದ್ರು ಅದಕ್ಕಿಂತ ಎಷ್ಟೋ ಲಕ್ಷ ಕೋಟಿಗಳನ್ನ ನಿಮಗೆ ಜಾಸ್ತಿ ಕೊಟ್ಟಿದ್ದೀವಿ, ಇನ್ನೂ ಏನು ಬೇಕು ದುಡ್ಡು ನಿಮಗೆ, ಆಧಾರ ಕೊಡಿ ಅಂತ ಇದು ಮಾಡಿದ್ರು. ಮಾತುಕತೆ ಆಯಿತು. ಇವರು ಬಹಿರಂಗ ಚರ್ಚೆಗೆ ಆಹ್ವಾನ ಮಾಡಿದ್ರು. ಬಹಿರಂಗ ಚರ್ಚೆಯಲ್ಲಿ ಹಣ ಹಂಚ್ಕೊಳ್ಳೋದಾಗತ್ತಾ? ಫೆಡರಲ್ ಸಿಸ್ಟಮಲ್ಲಿ ಇರೋರು ನಾವು 14 ಬಡ್ಜೆಟ್ ಮಾಡೋರು, CAG ಇದೆ, ಫೈನಾನ್ಸ್ ಕಮಿಷನ್ ಇದೆ, ಮತ್ತು ಬೇಕಾದಷ್ಟು ರೆಕಾರ್ಡ್ಗಳಿದೆ. ಇದನ್ನೆಲ್ಲ ಮುಂದಿಟ್ಕೊಂಡು ತಾವು ದುಡ್ಡು ಕೇಳ್ಬೋದಲ್ಲ ತಾವು. ನೀನು ಅದು ಬಿಟ್ಬಿಟ್ಟು ರಾಜಕೀಯದಲ್ಲಿ ಓಟ್ ಕೇಳೋ ಹಾಗೆ ನೀವು ಬಹಿರಂಗ ಚರ್ಚೆಗೆ ಬನ್ನಿ ಅಂತಿಲ್ಲ. ಇದು ಸರಿನಾ? ಏನೋ ನಿಮ್ಮ ಹಿಂಬಾಲಕರು ಮುಂಬಾಲಕರು ಒಪ್ಕೋಬೋದು ಸ್ವಾಮಿ, ನಿಮ್ಮ ಆರ್ಗ್ಯುಮೆಂಟ್ನ ನಾವು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಯಾಕೆ ಅಂತಂದರೆ ಫೈನಾನ್ಸ್ ಕಮಿಷನ್ ಇದೆ, ಫೈನಾನ್ಸ್ ಕಮಿಷನ್ ಅಲ್ಲದೆ ಆಡಿಟ್ ರಿಪೋರ್ಟ್ಗಳಿವೆ, ಕಂಟ್ರೋಲರ್ ಆಡಿಟರ್ ಜನರಲ್ ಆಫ್ ರಿಪೋರ್ಟ್ ಇದೆ, ಮತ್ತು ಬಡ್ಜೆಟ್ಗಳನ್ನ ಆಧಾರ, ಈ ಮೂರನ್ನ ಆಧಾರವಾಗಿ ಇಟ್ಕೊಂಡು ನಿಮಗೆ ಬರಬೇಕಾಗಿರ್ತಕ್ಕಂಥ ದುಡ್ಡನ್ನು ನೀವು ಕೇಳ್ಬೋದು. ಆದರೆ ನಿರ್ಮಲಾ ಸೀತಾರಾಮನ್ ಅವ್ರು ಹೇಳಿರೋ ಪ್ರಕಾರ ಬನ್ನಿ 2014ಕ್ಕಿಂತ ಮುಂಚೆ ಅಂದರೆ ಕಾಂಗ್ರೆಸ್ ಕೇಂದ್ರದಲ್ಲಿ ಅಧಿಕಾರದಲ್ಲಿತ್ತು, ರಾಜ್ಯದಲ್ಲಿ ಅಧಿಕಾರ ಇತ್ತು, ಆವಾಗ ಎಷ್ಟು ದುಡ್ಡು ಕೊಡ್ತಾಯಿದ್ರು ಅದಕ್ಕಿಂತ 3 ಲಕ್ಷ ಕೋಟಿ ರೂಪಾಯಿಗಳನ್ನ ಹೆಚ್ಚಿಗೆ ಕೊಟ್ಟಿದ್ದಾರಂತೆ. ಇದು ಜನಸಾಮಾನ್ಯರಿಗೆ ಗೊತ್ತಾಗೋದಿಲ್ವ? ದುಡ್ಡು ಬರ್ತಿಲ್ಲ, ಅನುದಾನ ಬಂದಿಲ್ಲ, ಬಿಟ್ಟಿ ಭಾಗ್ಯಗಳನ್ನ ಕೊಡ್ತಾ ಹೋದರೆ ಬಿಟ್ಟಿ ಭಾಗ್ಯ ಕಾಂಗ್ರೆಸ್ದು, ಅದು BJP ಯಾಕ್ರಿ ದುಡ್ಡು ಕೊಡಬೇಕು? ಕೇಂದ್ರ ಸರ್ಕಾರದಲ್ಲಿ BJP ರೂಲ್ ಮಾಡ್ತಿರೋ. ನೀವು ಬೇಕಾದಂಗೆ ಅನೌನ್ಸ್ ಮಾಡಿಬಿಟ್ಟು ಕೇಂದ್ರ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಅಂತಂದ್ರೆ ಯಾರೂ ಒಪ್ಪೋದಿಲ್ಲ ಸ್ವಾಮಿ. ಮಾತನ್ನ ಏನು ಅಂತಂದರೆ 3 ಭಾಗ್ಯ ಕೊಟ್ರಿ, ಅದು 2,000 ರೂಪಾಯಿ ಕೊಡ್ತೀವಿ ಅಂದರೆ ಅದು ಕುಂಟ್ಕೊಂಡು ನಡೀತಾ ಇದೆ. ಕೊಟ್ಟವ್ರು ಕೊಟ್ಟರೆ ಇಲ್ಲಿದ್ದವ್ರಿಗಿಲ್ಲ. ಸುಮಾರು ಜನ ಟಿ ವಿನಲ್ಲಿ ನೋಡ್ತಾ ಇದ್ವಿ ನಾವು, ನಮಗೆ ಬಂದಿಲ್ಲ ಅಂತ ಹೇಳ್ತಿದ್ರು. ಮೊನ್ನೆ ತಾನೇ ನಾನು ಸವದತ್ತಿ, ಧಾರವಾಡ ಆ ಕಡೆ ಪ್ರಯಾಣ ಮಾಡ್ಕೊಂಬಂದೆ, ಅನೇಕ ಜನ ಹೇಳ್ತಾ ಇದ್ರು ನಮಗೆ ಬಂದಿಲ್ಲ ಅಂತ ಅಂದ್ಬಿಟ್ಟು. ಇದು ಟುಸ್ಸಾಯಿತು. ಇದಲ್ಲದೆ ಬಸ್ ಫ್ರೀ ಮಾಡಿದ್ವಿ. ಬಸ್ ಫ್ರೀ ಮಾಡಿದ್ರಿಂದ ಏನಾಯಿತು? ಜನ ಸುಖ ಸುಮ್ಮನೆ ಏನು ಉದ್ದೇಶ ಇಲ್ಲದೆ ದೇವಸ್ಥಾನಗಳಿಗೆ ಹೋಗೋದು, ಊರು ಸುತ್ತೋದು ಶುರು ಮಾಡಿದ್ರು. ಬಸ್ಗಳದ್ದು ಲಾಸ್ಟ್ ಎಪಿಸೋಡ್ ಫೋಟೋಗಳನ್ನ ಹಾಕಿದ್ದೀವಿ. ಏನು ಅಂದರೆ ಹೆಣ್ಮಕ್ಳು ಆಧಾರ್ ಕಾರ್ಡ್ ಇಟ್ಕೊಂಡು ಸಿದ್ದರಾಮಣ್ಣ ಅಂತ ಸುತ್ತಾರೆ. ಏನು ಕೆಲಸ ಇಲ್ಲ, ಕಾರ್ಯ ಇಲ್ಲ ರೀ. ಗಂಡಂದರು ಶಾಪ ಹಾಕ್ತಾರೆ, ಮಕ್ಕಳುಗಳು ಸ್ಕೂಲ್ಗೆ ಹೋಗೋ ಮಕ್ಕಳುಗಳು ಶಾಪ ಹಾಕ್ತಾರೆ. ಯಾಕೆ ಅಂದರೆ 100 ಬಸ್ ಓಡ್ತಿದ್ದ ಕಡೆಗೆ ನೀವು 20-30 ಬಸ್ಗಳು ಮಾತ್ರ ಓಡ್ತಾ ಇವೆ. ಬಸ್ಗಳು ತಗೊಳ್ಳೋದಕ್ಕೆ ರಿಪೇರಿ ಮಾಡಿಸೋದಕ್ಕೆ ದುಡ್ಡಿಲ್ಲ, ರಸ್ತೆಗಳನ್ನ ರಿಪೇರಿ ಮಾಡಿಸೋದಕ್ಕೆ ದುಡ್ಡಿಲ್ಲ, ಆ ಥರ ಮಾಡಿಬಿಟ್ಟಿದ್ದೀರಾ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ SC ಅಭಿವೃದ್ಧಿ ಮಂಡಳಿ, ST ಅಭಿವೃದ್ಧಿ ಮಂಡಳಿಗೆ ಏನು ದುಡ್ಡು ಇಟ್ಟಿದ್ರಿ ಬಡ್ಜೆಟಲ್ಲಿ, ಅದನ್ನು ತೆಗೆದು ಖರ್ಚು ಮಾಡಿಬಿಟ್ಟಿದ್ದೀರಾ ನೀವು ಇಲ್ಲಿ ಬಿಟ್ಟಿ ಭಾಗಗಳಿಗೆ. ಅವರು ಸಹ ಶಾಪ ಹಾಕ್ತಾಯಿದ್ದಾರೆ. ಹೀಗೆ ಕರ್ನಾಟಕವನ್ನು 200 ವರ್ಷಗಳ ಕಾಲ ಹಿಂತಗೊಂಡು ಹೋಗಿದ್ದೀರಿ ನೀವು. ಅಭಿವೃದ್ಧಿ ಅನ್ನೋದು ಏನಾದ್ರು ಇತ್ತು ಅಂದರೆ ಮರೀಚಿಕೆ ಆಗೋಗಿದೆ. ಅಭಿವೃದ್ಧಿನ ಕಂಡೇ ಇಲ್ಲ ಕರ್ನಾಟಕ. 200 ವರ್ಷಗಳ ಕಾಲ ಹಿಂದೋಗಿದೆ. ಮತ್ತು ಶಿಲಾಯುಗಕ್ಕೆ ಹೋಗ್ತಾ ಇದ್ದೀವಿ ನಾವು. ಮತ್ತು ಏನಾಗುತ್ತೆ ಇದನ್ನು ಮುಂದೆ ತರಬೇಕು ಅಂತಂದರೆ ನೋಡಿ, ಬಸವಣ್ಣವ್ರ ಮಾತುಗಳನ್ನ ಎಲ್ಲರೂ ಹೇಳ್ತಿರತ್ತಾವೆ, ಎಲ್ಲ ಕಡೆ ಹೇಳ್ತೀರ ಭಾಷಣದಲ್ಲಿ. ಅದು ಲಿಂಗಾಯತರು ಜಾಸ್ತಿ ಇದ್ದಾರೆ ಅಂತಂದರೆ ಹಗಲೆಲ್ಲ ಹೇಳ್ತಿರತ್ತಾವು. ಏನು ಅಂದರೆ ಕಾಯಕವೇ ಕೈಲಾಸ. ಏನು ಅಂದರೆ ಕಷ್ಟಪಟ್ಟು ಕೆಲಸವನಿಗೆ ಮಾಡಿದವನಿಗೆ ಮಾತ್ರ ಸುಖ ಪಡ್ತಕ್ಕಂಥ ಅಧಿಕಾರ ಇದೆ. ಎಲ್ಲರೂ ಕಷ್ಟಪಟ್ಟು ಕೆಲಸ ಮಾಡಬೇಕು ಅಂತ ಹೇಳೋರು ನೀವು. ಎಲ್ಲ ವಿದ್ಯಾವಂತರಿಗೆ ದುಡಿಯುವ ಕೈಗಳಿಗೆ ಕೆಲಸನ ಒದಗಿಸೋದು ಬಿಟ್ಬಿಡು, ಎಲ್ಲರಿಗೂ ಬಿಟ್ಟಿ ಭಾಗ್ಯ ಕೊಡ್ತಾಯಿದ್ದೀರ. BJPನವ್ರು ಉಳಿಸಿದ ದುಡ್ಡು ರೀ, ನೀವು ಕೊಡೋದು, ನೀವು ಮಾಡಿದ್ದೇನಿದೆ? ನಿಮ್ಮ ಪಾಕೆಟಿಂದ ಏನಾದ್ರು ಕೊಟ್ಟಿದ್ದೀರಿ ನೀವು ಮೆರೆಯೋದಕ್ಕೆ? ಈಗ ಆನ್ಸರ್ ಕೊಡಬೇಕಾಗತ್ತೆ. ನೋಡಿ, ನಿರ್ಮಲಾ ಸೀತಾರಾಮನ್ ಬಹಿರಂಗ ಚರ್ಚೆ ಕರಿತೀರ ನೀವು, ಆದರೆ ನಿಮ್ಮ ಜಾಬಿಂದ ದುಡ್ಡು ಕೊಟ್ಟಿದ್ದೀರಾ ಅಥವಾ ಕಾಂಗ್ರೆಸ್ ಸರ್ಕಾರದಿಂದ ದುಡ್ಡು ಕೊಟ್ಟಿದ್ದೀರಾ? ನಿಮ್ಮ ರಾಜಕೀಯ ತೀಟೆ ತರಿಸ್ಕೊಳ್ಳೋಕ್ಕೆ BJPನವ್ರು ಯಾಕೆ ದುಡ್ಡು ಕೊಡಬೇಕು? BJP ಸರ್ಕಾರ ಕೇಂದ್ರದಲ್ಲಿ ಅವ್ರು ಯಾಕೆ ದುಡ್ಡು ಕೊಡಬೇಕು? ನಿಮ್ಮನ್ನು ಬೆಳೆಸೋದಕ್ಕೆ BJP ದುಡ್ಡು ಎಷ್ಟು ಮಟ್ಟಿಗೆ ನ್ಯಾಯವತ್ತಿರದ್ದು? ನೀವು ಬಿಟ್ಟಿ ಭಾಗ್ಯ ಕೊಟ್ಟಿದ್ದೀರಿ ಅಂದರೆ ನೋಡ್ಕೋಬೇಕ್ರಿ, ನಮ್ಮ ಜೋಬಲ್ಲಿ ದುಡ್ಡು ಎಷ್ಟಿದೆ ಅಂತ ಅಂದ್ಬಿಟ್ಟು ಆಮೇಲೆ ಅನೌನ್ಸ್ ಮಾಡಬೇಕು. ಅದು ಬಿಟ್ಬಿಟ್ಟು ಅನೌನ್ಸ್ ಮಾಡಿಬಿಟ್ಟು ದಿವಾಳಿ ತನಕ ಬಂದುಬಿಟ್ಟಿದೆ ಕಾಂಗ್ರೆಸ್ ಬಡ್ಜೆಟ್ ಇಲ್ಲ, ಜೋಬೆಲ್ಲ ಖಾಲಿ ಆಗಿಬಿಟ್ಟಿದೆ. ಇವಾಗ ಕೇಂದ್ರದ ಕಡೆ ಬೆಟ್ಟು ತೋರಿಸಿದ್ರೆ ಎಷ್ಟು ಮಟ್ಟಿಗೆ ನ್ಯಾಯ ಇದು? ಎಲ್ಲರೂ ಹಣ್ಣು ಹೊಡ್ಕೊಂಡು ನಗೋ ಅಂತ ಸ್ಟೇಜಿಗೆ ತಂದಿಟ್ಬಿಟ್ಟಿದೆ, ನಗೆ ಪಟ್ಲು ಮಾಡಿಬಿಟ್ಟಿದ್ದೀರಾ. ಅದು 14 ಬಡ್ಜೆಟ್ ಕೊಟ್ಟಿದ್ದೀವಿ ಅಂತೀರಾ. ನೆಕ್ಸ್ಟ್ ನೋಡಿ, ಬೆಂಗಳೂರಲ್ಲಿ ಕುಡಿತಕ್ಕಂಥ ನೀರಿಗೆ ಕ್ಷಾಮ ಬಂದಿದೆ, ಕಾಲ್ರಾ ಬಂದಿದೆ, ಬೋರ್ವೆಲ್ ಕೊಡಿಸೋದಕ್ಕೆ ನೀರಿಲ್ಲ. ಮತ್ತು ಅನೇಕ ಕಡೆ ಬಸ್ಸುಗಳು 100 ಬಸ್ ಓಡೋ ಕಡೆಯಲ್ಲಿ ಕೇವಲ 20-25 ಬಸ್ ಓಡ್ತಾ ಇದೆ. ಬಸ್ಸುಗಳು ತಗೊಳ್ಳೋದಕ್ಕೆ ದುಡ್ಡಿಲ್ಲ, ರಸ್ತೆ ರಿಪೇರಿ ಮಾಡಿಸೋದಕ್ಕೆ ದುಡ್ಡಿಲ್ಲ, ಹೊಸ ರಸ್ತೆಗಳು ಹಾಕೋದಕ್ಕೆ ದುಡ್ಡಿಲ್ಲ, ಹೊಸ ಅಭಿವೃದ್ಧಿ ಯೋಜನೆಗಳು ಮಾಡೋಕ್ಕೆ ದುಡ್ಡಿಲ್ಲ. ಈ ಥರ ಎಲ್ಲ ಮಾಡಿಬಿಟ್ಟು ಕರ್ನಾಟಕದ ಬಡ್ಜೆಟನ್ನು ದಿವಾಳಿ ಎಬ್ಬಿಸ್ಬಿಟ್ಟು ನಾವು ಇನ್ನು ಹೇಗಾದರೂ ಮಾಡಿ ಲೋಕಸಭೆ ಎಲೆಕ್ಷನ್ ಗೆಲ್ಲಬೇಕು ಅಂತ ಹೊರಟಿದ್ದೀರಿ. ಯಾಕೆ ಅಂತ
ಗೆದ್ದರೆ ಮಾತ್ರ ನಿಮಗೆ ಅಳಿವು ಉಳಿವಿನ ಪ್ರಶ್ನೆ. ನೀವು ಕರ್ನಾಟಕದಲ್ಲಿ ಕಾಂಗ್ರೆಸ್ 20 ಸೀಟ್ಗಿಂತ ಕಡಿಮೆ ತಗೊಳುತ್ತೆ, 20 ಸೀಟ್ಗಿಂತ ಜಾಸ್ತಿ ಬಿ ಜೆ ಪಿ ತಗೊಳುತ್ತೆ. ಅಂದರೆ ಸುಮಾರು 5-6 ಸೀಟ್ ತೊಗೊಂಡ್ರೆ ಅದೇ ದೊಡ್ಡ ಸಾಧನೆ. ಹಾಗೂ ತಗೊಂಡ್ರುವ ಸಿದ್ದರಾಮಯ್ಯನವರೇ ತಾವು ಮುಖ್ಯಮಂತ್ರಿ ಆಗಿರೋದು ಡೌಟು. ಜೂನ್ 4ರ ನಂತರ ತಮ್ಮ ಸ್ಥಾನ ಅಲ್ಲಾಡ್ತಾ ಇದೆ, ಕುರ್ಚಿ ಅಲ್ಲಾಡ್ತಾ ಇದೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಕಟ್ಟೋದಕ್ಕೆ ಕಾಂಗ್ರೆಸ್ ಪಕ್ಷನೇ ರೆಡಿಯಾಗಿದೆ, ಜನಗಳು ರೆಡಿಯಾಗಿದೆ. ಈ ಭಾಗದ ಜನ ಇದನ್ನು ತಿಳ್ಕೊಳ್ಳಿ. ಇದಕ್ಕೆಲ್ಲ ಮುಖ್ಯವಾದ ಕಾರಣ ವೋಟರ್ಸ್ ಅಲ್ಲ, ತಾವು ಕೊಟ್ಟಿರ್ತಕ್ಕಂಥ ಬಿಟ್ಟಿ ಭಾಗ್ಯ ತಮ್ಮನ್ನು ಈ ಸ್ಥಿತಿಗೆ ತಂದು ನಿಲ್ಲಿಸಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ದಯವಿಟ್ಟು ದುಡಿಯುವ ಕೈಗಳಿಗೆ ಯಾರು ವಿದ್ಯಾವಂತರಿದ್ದಾರೆ ಅವರಿಗೆಲ್ಲ ಕೆಲಸ ಕೊಡ್ತಕ್ಕಂಥ ಸೂಕ್ತವಾದ ಬಡ್ಜೆಟನ್ನು ತಾವು ಕೊಡಬೇಕು. ಅದು ಬಿಟ್ಟುಬಿಟ್ಟು ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಎಲ್ಲರನ್ನು ಭಿಕ್ಷುಕರನ್ನಾಗಿ ಮಾಡಿ ದೇಶನ ಸ್ಟ್ರಾಂಗ್ ಮಾಡ್ತೀವಿ ಅಂತ ಹೊರಟ್ರೆ ಮುಟ್ಟಾಳತನದ ಪರಮಾವಧಿ ಅಂತ ಹೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.